ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ನಡೆಸುತ್ತಿರುವಂತಹ ಹಾಸ್ಯಾಸ್ಪದ ಸತ್ಯಕ್ಕೆ ದೂರವಾದ ಮೂಡ ಪ್ರಕರಣದ ವಿರುದ್ಧ ನಮ್ಮ ವಿರೋಧವಿದೆ ಹಾಗೂ ಆಗಸ್ಟ್ 9ರಂದು ಮೈಸೂರಿನಲ್ಲಿ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಸನ ಜಿಲ್ಲೆಯಿಂದಲೂ 5 ರಿಂದ 10 ಸಾವಿರ ಜನರು ಭಾಗವಹಿಸುವುದಾಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಿ ತಾರಾಚಂದನ್ ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲದೆ ಇರುವಂತಹ ಮೂಡ ಪ್ರಕರಣದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳನ್ನು ಸಿಲುಕಿ ಅವರ ಸ್ಥಾನಮಾನಗಳಿಗೆ ತೇಜೋವಧೆ ಮಾಡುತ್ತಿರುವಂತಹ ಮಿತ್ರ ಪಕ್ಷಗಳ ನಡೆ ಸರಿಯಿಲ್ಲ. ಅವರ ಪಾದಯಾತ್ರೆ ಅರ್ಥಹೀನವಾಗಿರುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಅಬ್ರಾಹಂ ಎಂಬ ವ್ಯಕ್ತಿಯ ಮಾತು ಸತ್ಯಕ್ಕೆ ದೂರವಾಗಿದ್ದುದು. ಈ ದೂರಿನ ಅನ್ವಯ ರಾಜ್ಯಪಾಲರು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗಾಗಿ ಶೋಕಸ್ ನೋಟಿಸ್ ಕೊಟ್ಟಿರುವುದು ಸರಿಯಲ್ಲ. ಇದೇ ಅಬ್ರಾಹಂಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಒಂದು ಪ್ರಕರಣದಲ್ಲಿ 25 ಲಕ್ಷ ರು ದಂಡವನ್ನು ಹಾಕಿರುತ್ತದೆ. ಹೀಗಿದ್ದಲ್ಲಿ ಈತನ ಒಂದು ದೂರನ್ನು ಬಿಜೆಪಿಯವರು ಅಸ್ತ್ರವಾಗಿ ಬಳಸಿಕೊಂಡು ರಾಜ್ಯಪಾಲರನ್ನು ತಮ್ಮ ಒಂದು ದುರುದ್ದೇಶದಿಂದ ರಾಜ್ಯಪಾಲರ ಸ್ಥಾನಮಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಬಿಜೆಪಿಯವರ ವಿರುದ್ಧ ನಮ್ಮ ಜನಾಂದೋಲನ ಪ್ರತಿಭಟನೆ ಇರುತ್ತದೆ. ಈಗಾಗಲೇ ಈ ಹಿಂದೆ ಬಹಳಷ್ಟು ಪ್ರಕರಣಗಳು ಲೋಕಾಯುಕ್ತದಲ್ಲಿ ವಿಚಾರಣೆಗೆ ಪೆಂಡಿಂಗ್ ಇದ್ದರೂ ಸಹ ಅವುಗಳನ್ನು ವಿಚಾರಣೆಗೆ ಒಳಪಡಿಸದೆ ಸಿದ್ದರಾಮಯ್ಯನವರನ್ನೇ ಗುರಿಯನ್ನಾಗಿಟ್ಟುಕೊಂಡು ಪಾದಯಾತ್ರೆ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷೆ ರಹಿಮಾ, ಬ್ಲಾಕ್ ಅಧ್ಯಕ್ಷೆ ವಸಂತಕುಮಾರಿ, ಜಿಲ್ಲಾ ಸೋಷಿಯಲ್ ಮೀಡಿಯಾದ ಜಮೀಲಾ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಅಲ್ಲಿ ನಾವು ತಪ್ಪು ಮಾಡಿಲ್ಲ. ಈ ರೀತಿ ಏನಾದ್ರು ಮಾಡಿದ್ರು ಸಹ ಅವರು ಅದನ್ನು ಹಿಂಪಡಿಲಿ. ಅರ್ಥ ಇಲ್ಲದಂತಹ ಪಾದಯಾತ್ರೆಗಳನ್ನ ನಿಲ್ಲಿಸಿ ಜನಕ್ಕೆ ಒಂದು ತಪ್ಪು ಸಂದೇಶಗಳನ್ನ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತಾಗ್ಲೇ ಈ ರಾಜ್ಯ ಸರ್ಕಾರ ಬಹುಮತ ಪಡೆದು ರಚನೆ ಆಗಿರುವಂತಹದ್ದು. 1 ವರ್ಷ ಮುಗಿಸಿ ತನ್ನ ಒಂದು ನಾನ್ ನಿಯಮಗಳನ್ನ ಹೇಳ್ತಾ ಇದ್ದೀನಿ. ಅಂತಹದ್ದು ಎಲ್ಲ ಲಿಖಿತ ರೂಪದಲ್ಲಿ ಇರುವಂತಹ ನಿಯಮಗಳು, ಯಾವುದೋ ಅಲಿಖಿತ ರೂಪದಲ್ಲಿ ಇರೋದಿಲ್ಲ. ಯಾರಿಗೆ ಜಮೀನು ಕೊಡಬೇಕು ಬೇಡ, ಫಲಾನುಭವಿಗಳಿಗೆ ಎಷ್ಟರ ಮಟ್ಟಿಗೆ ಜಮೀನು ಕೊಡಬೇಕು. ಈಗ ಮೊದಲು 40-40 ಅನ್ನೋರು, ಮತ್ತು 50-50 ಆಯ್ತು, ಆಮೇಲೆ ಈಗ 60-40 ಹಾಗೆ ಹೀಗೆ ರೇಷಿಯೋ ಆ ಜನಾಭಿಪ್ರಾಯ ಮತ್ತು ಸರ್ಕಾರದ ಒಂದು ಹಿತಾಸಕ್ತಿಗೆ. ಹಾಗಾಗಿ ಇಲ್ಲಿ ಸಂಬಂಧವೇ ಪಡೆದಂತಹ ಮುಖ್ಯಮಂತ್ರಿಗಳನ್ನ ಒಳಪಡಿಸ್ತಿರೋದು, ಶೋಕಾಸ್ ನೋಟಿಸ್ ಕೊಟ್ಟಿರೋದು ತಪ್ಪು ಅನ್ನೋದು ನಮ್ಮ ಸರ್. ಹೆಚ್ಚು ಇಡೀ ಜಿಲ್ಲಾದ್ಯಂತ ಮಹಿಳಾ ನಾಯಕಿಯರು, ಮಹಿಳಾ ಕಾರ್ಯಕರ್ತೆಯರು ಹೆಚ್ಚು ಕಡಿಮೆ ಒಂದು 5-10 ಸಾವಿರ ಜನ ಹೋಗ್ತಾರೆ ಸರ್, ಇಡೀ ಜಿಲ್ಲಾದ್ಯಂತ. ಅದು ಸ್ವ ಹಿತಾಸಕ್ತಿಯಿಂದ, ಸ್ವ ಆಸಕ್ತಿಯಿಂದ. ಥ್ಯಾಂಕ್ ಯು.